ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಅದಾಗ್ತಿದ್ದಂತೆಯೇ ಹಾಲಿ ಸಂಪುಟ ವಿಸರ್ಜನೆ ಆಯಿತು, ಡಿಸೊಲ್ಯೂಷನ್ ಆಯಿತು. ಇದರ ಬೆನ್ನಲ್ಲೇ ಸಚಿವ ಸ್ಥಾನಕ್ಕೋಸ್ಕರ ದೊಡ್ಡ ಮಟ್ಟದ ಲಾಬಿ ಕೂಡ ಶುರುವಾಗಿದೆ. ಕೆಲವು ಶಾಸಕರು ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರ ಬೆನ್ನು ಬಿದ್ರೆ ಇನ್ನೂ ಅನೇಕರು ಸಿಎಂ ಡಿ.ಕೆ. ಶಿವಕುಮಾರ್ ಅವರ ಮನೆಗೆ ಹೋಗಿ ಬರ್ತಾ ಮಾಡುವಂತ ಒಂದಿಷ್ಟು ಕೆಲಸಗಳು, ನಂತರದಲ್ಲಿ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದ 15ಕ್ಕೂ ಹೆಚ್ಚು ಸಚಿವರಿಗೆ ಕೋಕ್ ಕೊಡುವಂತ ಎಲ್ಲಾ ಸಾಧ್ಯತೆಗಳು ಎದ್ದು ಕಾಣಿಸ್ತಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಶಾಸಕ ರಘುಮೂರ್ತಿ ಅವರು ಮಾತನಾಡಿದ್ದಾರೆ, ನೋಡ್ಕೊಂಡ್ ಬರೋಣ. ಈಗ ನಾನು ಅದ್ರ ಬಗ್ಗೆ ಏನು ಹೇಳೋದು ಬೇಕಾಗಿಲ್ಲ, ನಿಮಗೆಲ್ಲ ತೋರಿಸ್ತಾ ಇದ್ದೀನಿ 3-4 ದಿವಸದಿಂದ. ಆಮೇಲೆ ಅಪ್ಡೇಟು ನಿಮ್ಮ ಹತ್ರ ಇರ್ತದೆ. ಅದ್ರ ಬಗ್ಗೆ ನಾನೇನು ಮಾತಾಡೋಂಥದ್ದಿಲ್ಲ. ನಮ್ಮ ಹೈಕಮಾಂಡು ಮತ್ತು ನಮ್ಮ ಎಲ್ಲ ಈಗಿನ ಮುಖ್ಯಮಂತ್ರಿಗಳು ಮತ್ತು ಏನೆಲ್ಲ ಹೇಳ್ತಾ ಇದ್ದಾರೆ ಕೇಳ್ತಾ ಇದ್ದಾರೆ ಎಲ್ಲ ಆಗುವಗಳ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಅದನ್ನು ಬಿಟ್ಟು ಇನ್ನೇನು ಹೊಸ್ದಾಗಿ ಇರೋದಿಲ್ಲ. ನಿಮ್ಮ ಟಿ ವಿಗಳ ಮುಖಾಂತರ ನಾವು ನೋಡಿ ಕೆಲವೊಂದೆಲ್ಲ ತಿಳ್ಕೊಳ್ತೀವಿ, ಮಾಧ್ಯಮದ ಮುಖಾಂತರ. ಸಚಿವ ಸಂಪುಟ ಪುನರ್ ರಚನೆ ಆಗಬೇಕು ಅಂತಕ್ಕಂಥ ವಿಚಾರಗಳು ಸಾಕಷ್ಟು ಇದ್ದಾಗ ಜಿಲ್ಲೆಯಿಂದ ಮಂತ್ರಿ ಸ್ಥಾನಕ್ಕೆ ತಮ್ಮ ಹೆಸರು ಕೂಡ ಸದ್ಯಕ್ಕೆ ನಾನು ಅದೇ ನಿರೀಕ್ಷೆಯಲ್ಲಿ ಇದ್ದೀನಿ. ನನ್ನ ಈ ಸಾರಿ ಕನ್ಸಿಡರ್ ಮಾಡ್ತಾರೆ ನಮ್ಮ ಪಕ್ಷ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿದ್ದೀನಿ ಅಷ್ಟೇ. ಸಿದ್ದರಾಮಯ್ಯನವರ ಸಂಪುಟ ಡಿಸೊಲ್ಯೂಷನ್ ಆಯಿತು, ಮತ್ತೆ ಯಾರ್ಯಾರು ಏನೇನು ಸ್ಥಾನ ಕೊಡ್ತಾರೆ ಅನ್ನೋ ದೊಡ್ಡ ಮಟ್ಟದ ಕಸರತ್ತಿದೆ. ಈಗ ಸಿದ್ದರಾಮಯ್ಯ ಔಟ್ ಆಗಿದ್ದಾರೆ, ಡಿ.ಕೆ. ಶಿವಕುಮಾರ್ ಇನ್ನಾಗಿದ್ದಾರೆ. ಬಟ್ ಅವರ ಸಂಪುಟದ ಕತೆ ಏನು ಅಂತ ಈ ಹಗ್ಗಜಗ್ಗಾಟ. ಒಂದು ಈ ಹೊಸ ಗಾಳಿ ಬೀಸುತ್ತಾ ಇರಬೇಕಾದ್ರೆ ಒಂದಷ್ಟು ಬದಲಾವಣೆ ಅಂತೂ ನಿಶ್ಚಿತ. ಅದು ಮತ್ತು ಎಲ್ರಿಗೂ ನಿರೀಕ್ಷೆ ಇದೆ, ತುಂಬ ದೊಡ್ಡ ಮಟ್ಟದ ನಿರೀಕ್ಷೆ ಇದೆ. ಮೊದಲ ಬಾರಿ ಶಾಸಕರಾದವರು ಒಂದಷ್ಟು ದಂಡಿ ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ, 38 ಜನ. ಅದಾದ ನಂತರದಲ್ಲಿ ಹಳೆ ಶಾಸಕರು ಅಂದರೆ ಒಂದು 3-4 ಬಾರಿ ಆದವರು ಒಂದು 20 ಜನ ದೆಹಲಿ ಟೂರ್ ಮಾಡಿಕೊಂಡು 2 ಬಾರಿ ಹೋಗ್ಬಿಟ್ಟು ಬಂದರು. ಅವರೆಲ್ಲರಿಗೂ ನಿರೀಕ್ಷೆ ಇದೆ. ಆದರೆ ಈ ಸಚಿವ ಸಂಪುಟದಲ್ಲಿ ಈಗಾಗಲೇ ಇರುವಂಥ ಮಧು ಬಂಗಾರಪ್ಪ, ರಹೀಂ ಖಾನು, ಮಹದೇವಪ್ಪ ಅವರು, ವೆಂಕಟೇಶು, ಶರಣ ದರ್ಶನಪುರ ಅವರು, ಆರ್.ಬಿ. ತಿಮ್ಮಾಪುರ, ಈ ಆರ್.ಬಿ. ತಿಮ್ಮಾಪುರ ಅಂತವ್ರ ಮೇಲ್ಗಡೆ ಮಗನ ಇಟ್ಕೊಂಡು ಅಬಕಾರಿಯಲ್ಲಿ ತುಂಬ ದೊಡ್ಡ ಹಗರಣಗಳು ಮಾಡ್ಕೊಂಡು ಕೂತ್ಕೊಂಡಿದ್ದಾರೆ. ಈಗಾಗಲೇ ತೆಗಿಬೇಕು ಅನ್ನುವಂಥ ನಿಟ್ಟಲ್ಲೇ ಬರ್ತಾ ಇರುವಂಥದ್ದು. ಮಧು ಬಂಗಾರಪ್ಪ ಆ ಸ್ಥಾನಕ್ಕೆ ಯೋಗ್ಯರಲ್ಲ ಅನ್ನುವಂಥ ನಿಟ್ಟಲ್ಲಿ ಒಂದಷ್ಟು ವಾಗ್ದಾಳಿಗಳು ಬಂದು, ಈ ರಹೀಂ ಖಾನ್ ವಿಚಾರದಲ್ಲೂ ತುಂಬ ದೊಡ್ಡ ಮಟ್ಟಕ್ಕೆ ಬಂತು. ಯಾಕಂದರೆ ಈ BBMP ವಿಚಾರದಲ್ಲಿ ಒಂದಷ್ಟು ಪೌರಾಡಳಿತ ವಿಚಾರದಲ್ಲಿ ಅವರು ಅಲ್ಲಿಗೆ ಯೋಗ್ಯರಲ್ಲ ಅನ್ನುವಂಥದ್ದು ಸುಮಾರು ಜನ, ಈ ಬೋಸರಾಜು ವಿಚಾರದಲ್ಲೂ ಬಂತು, ಅವ್ರ ಮಗನ ಲೆಕ್ಕಾಚಾರಕ್ಕಿತ್ತು. ಸೊ ಈ ಸುಧಾಕರ್ನ ತೆಗಿತಾರೆ ಅಂತ ಹೇಳ್ಬಿಟ್ಟು ಬಂತು. ಲಕ್ಷ್ಮೀ ಹೆಬ್ಬಾಳಕರು ನಿನ್ನೆ ನೋಡಿದ್ವಿ, ಖರ್ಗೆ ಅವ್ರ ಮನೆಗೆ ಹೋಗಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಎಲ್ರಿಗೂ ತೂಗು ಕತ್ತಿ ಇರೋದು ಗೊತ್ತಿದೆ. ಹಳೆ ಶಾಸಕರಿಗೆ ಯಾರಿಗೂ ಇಲ್ಲಿ ಅಂದರೆ ಯಾರ್ಯಾರು ಕೆಲಸ ಬಿಟ್ಟು ಬೇರೆ ಎಲ್ಲ ಮಾಡಕ್ ಹೋಗಿದ್ರು ಅಂಥವ್ರ ಮೇಲ್ಗಡೆ, ಈಗ ದಿನೇಶ್ ಗುಂಡೂರಾವ್ ಮೇಲ್ಗಡೆನೂ ಕತ್ತಿ ಇತ್ತು. ಅದನ್ನೆಲ್ಲ ನೋಡಿದ್ರೆ ಒಂದಷ್ಟು ಜನಕ್ಕೆ ಈಗಲೂ ಗೊತ್ತಿರೋದೇನು ಅಂತಂದ್ರೆ, ಹೊಸ ಮುಖ್ಯಮಂತ್ರಿ ತನ್ನ ಸಂಪುಟಕ್ಕೆ ಹೊಸ ಅಂದರೆ ಈಗಾಗಲೇ ಹೈಕಮಾಂಡ್ಗೆ ಅವ್ರು ಕೊಟ್ಟಿರೋ ಸೂಚನೆ ಮೇರೆಗೆ ನನಗೆ ಈ ಯುವ ಸಮುದಾಯವನ್ನು ಕಟ್ಟಬೇಕು ಅನ್ನುವಂಥ ನಿಟ್ಟಲ್ಲಿ ಹೇಳ್ತಾ ಇರೋದಿದ್ರೆ, ಈ ಹಳೇ ಮುಖ್ಯ ನಾಯಕರು ಏನಿದಾರೋ ಅವ್ರನ್ನೆಲ್ಲ ಬದಿಗೆ ಸರಿಸ್ಕೊಂಡು ಹೊಸ ನಾಯಕರಿಗೆ ಅವಕಾಶಗಳು ಕೊಡೋದಕ್ಕೆ ಏನಾದ್ರು ಮುಂದಾಗ್ತಾರ. ಈ ಪ್ರದೀಪ್ ಈಶ್ವರ್ ಅಂತವರಿಗೆ, ನಯನಾ ಮೋಟಮ್ಮ ಅಂತವರಿಗೆ ಎಲ್ಲಾದರೂ ಒಂದು ಕಡೆ ಅವಕಾಶ ಸಿಗತ್ತೇನೋ ಅಂತ. B.K. ಹರಿಪ್ರಸಾದ್ಗೂ ಗೃಹ ಇಲಾಖೆ ಕೊಟ್ಟು ಬಿಡ್ತಾರೆ ಪರಮೇಶ್ವರ್ ಅವ್ರನ್ನ ಕಿತ್ಬಿಟ್ಟು ಅಂತ. ಪರಮೇಶ್ವರ್ ಅವ್ರಿಗೆ ಏನಾದರೂ ಅಧ್ಯಕ್ಷಗಾದಿನೋ ಅಥವಾ DCM ಆಗ್ಬಿಟ್ರೆ ಅದಾದ ನಂತರದಲ್ಲಿ ಬರೋದೇ ಈಗ B.K. ಹರಿಪ್ರಸಾದ್, ಇಲ್ಲಾಂತಂದರೆ ರಾಮಲಿಂಗಾರೆಡ್ಡಿ ಅವರು ಆ ಗೃಹ ಖಾತೆಗೆ ಬರ್ತಾರೆ. ರಾಮಲಿಂಗಾರೆಡ್ಡಿ ಅವರು ಸಹಜವಾಗಿ ಬೇಡ ಅಂತ ಹೇಳ್ತಾ ಇದ್ರು ಮೊದಲೇ ಅನ್ನುವಂಥದ್ದಾದರೆ B.K. ಹರಿಪ್ರಸಾದ್ಗೆ ಒಲೆದು ಬರುವಂಥ ಸಾಧ್ಯತೆ ಇದೆ ಸಚಿವ ಸಂಪುಟದಲ್ಲಿ. ಅವರಿಲ್ಲ, ಹೊಸದಾಗಿ ಅವರು ಬಂದು ಗೃಹ ಖಾತೆಯನ್ನು ನಿರ್ವಹಣೆ ಮಾಡ್ತಾರೆ ಅನ್ನುವಂಥದ್ದು. ಯಾಕಂದ್ರೆ ಬೆಂಗಳೂರಿನ ಬಲ್ಲವರು ಒಂದಷ್ಟು ಗೊತ್ತಿರುವಂಥವ್ರು, ಹಾಗಾಗಿ ಅವರಿಗೆ ಆ ಖಾತೆ ಬರುತ್ತೆ ಅನ್ನುವಂಥದ್ದು. R.V. ದೇಶಪಾಂಡೆ ಅವ್ರಿಗೆ ಇಲ್ಲ, ಸದ್ಯಕ್ಕೆ ಅವ್ರನ್ನ ಒಳಗಡೆ ತಗೊಳ್ತಾರೆ ಅನ್ನುವಂಥ ನಿಟ್ಟಲ್ಲಿ ಮಾತಾಡ್ತಾ ಇದ್ದಾರೆ. ಬಸವರಾಜ ರಾಯರೆಡ್ಡಿ, ಯು ಟಿ ಖಾದರ್ ಅವರಿಗೆ ಉಪಮುಖ್ಯಮಂತ್ರಿ ಆಗುವಂತ ಸಂದರ್ಭ ಬಂದ್ಬಿಡ್ತು ಅನ್ನುವಂಥ ನಿನ್ನೆ ಮಾತುಕತೆಗಳಾಗೋಗ್ಬಿಟ್ಟಿದ್ದು. ಕರಾವಳಿ ಮತ್ತೆ ಮುಸಲ್ಮಾನ್ ಸಮುದಾಯ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ಇಟ್ಕೊಂಡು ಅಲ್ಲಿಗೊಂದು ನ್ಯಾಯ ಕೊಟ್ಬಿಡೋಣ, ಯಾಕಂದ್ರೆ ಅಲ್ಲಿ ಕರಾವಳಿನ ನಾವು ನೆಗ್ಲೆಕ್ಟ್ ಮಾಡ್ತಾ ಇದೀವಿ, ಹಾಗಾಗಿ ಅಲ್ಲಿ ಹಿಂದುತ್ವದ ಅಲೆಯಲ್ಲಿ ಕಾಂಗ್ರೆಸ್ ಕೊಚ್ಚಿ ಹೋಗ್ತಾ ಇದೆ ಅನ್ನೋ. ಅದಕ್ಕೋಸ್ಕರ ಮುಸಲ್ಮಾನರನ್ನ ಓಲೈಕೆ ಮಾಡ್ದಂಗೂ ಆಯ್ತು. ಒಬ್ಬ ಪ್ರಭಾವಿ ಅಂದ್ರೆ ಸಜ್ಜನಿಕೆಯ ನಾಯಕ, ಅವ್ರಿಗೋಸ್ಕರ ಕೊಟ್ಟಂಗಾಯ್ತು ಅನ್ನುವಂಥ ನಿಟ್ಟಲ್ಲಿ ಯು ಟಿ ಖಾದರ್ ಆಯ್ಕೆ ಮಾಡ್ಕೊಂಬಿಡೋಣ
ಅವ್ರನ್ನ DCM ಆಗೋ ಅಥವಾ ಮಂತ್ರಿಮಂಡಲದ ಒಳಗಡೆ ತಗೊಂಡ್ಬಿಡ್ತಾರೆ. ಸ್ಪೀಕರ್ ಆಗಿ ಅವ್ರ ಬಾಯಿಗೆ ಹೊಲಿಗೆ ಇಟ್ಬಿಟ್ಟು ಕೂತ್ಬಿಟ್ಟಿದ್ದಾರೆ. ಬೇರೆ ಏನೂ ಮಾತಾಡಂಗಿಲ್ಲ. ಹೌದು, ಆಡಳಿತ ಅನುಭವಿಸಂಗಿಲ್ಲ, ಮಾತಾಡಂಗಿಲ್ಲ. ಅದೊಂಥರ ಬೇರೆ ಥರ ಪಟ್ಟ. ಅದು ಎಲ್ಲವೂ ಇದೆ, ಆದರೆ ಏನೂ ಇಲ್ಲ. ಸೊ ಆ ನಿಟ್ಟಲ್ಲಿರುವಂಥದ್ದು UT ಖಾದರ್ಗೆ ಸರಿಯಾದ ಸ್ಥಾನಮಾನ ಕೊಡ್ತಾರೆ ಅನ್ನುವಂಥದ್ದು ನೋಡ್ತಾ ಇರುವಂಥದ್ದು. ಮತ್ತು ಆ ಗೌರವ ಆತ ಉಳಿಸ್ಕೊಂಡಿದ್ದಾರೆ. ಸೊ ಅಲ್ಲೆಲ್ಲಾದರೂ ಒಂದು ಅವಕಾಶ ಬರ್ಬೋದು. ಖಾದರು, ಹ್ಯಾರಿಸು, ಆಮೇಲೆ ಇನ್ನೊಬ್ಬ ಮುಸಲ್ಮಾನ್ ತನ್ವೀರ್ ಶೇಟ್ಗೂ ಅವಕಾಶ ಕೊಡಬೇಕು ಅಂತ ಬರ್ತಾ ಇರುವಂಥದ್ದು. ಇವ್ರನ್ನೆಲ್ಲ ಒಳಗಡೆ ತಗೊಂಬಂದ್ರೆ ಹಂಗಾರೆ ಜಮೀರ್ ಅಹಮದ್ನ ಹೊರಗಡೆ ತರಬೇಕಾಗತ್ತೆ. ಅದಾದ ನಂತರ ರಹೀಂ ಖಾರ್ನ ಈಚೆ ತರಬೇಕಾಗತ್ತೆ. ಜಮೀರ್ ಅಹಮದ್ ಅವ್ರನ್ನ ಈಚೆ ತರುವಂಥ ಸಾಹಸ ಮಾಡೋದಿಲ್ಲ. ಇಲ್ಲಿ UT ಖಾದರ್ ಒಳಗಡೆ ಬರೋದು ಮತ್ತು NA ಹ್ಯಾರಿಸ್ ಒಳಗಡೆ ಬರೋದು ನಿಶ್ಚಿತ ಅಂತ ಅನ್ಸುತ್ತೆ. ಹ್ಯಾರಿಸು ಈಗಾಗಲೇ ಅತ್ಯಾಪ್ತ ಬಳಗದಲ್ಲಿರುವಂಥ DKಶಿಗೆ ಅತ್ಯಾಪ್ತ ಬಳಗದಲ್ಲಿರುವಂತಹ ಶಾಸಕ, ಒಂದು ಬೆಂಗಳೂರು ಬಲ್ಲಂಥವನು, ಮತ್ತು ಮನುಷ್ಯ ಈಗಾಗಲೇ ಅವರ ನಲಪಾಡು ಇನ್ನೊಂದು ವಿಚಾರದಲ್ಲಿ ತುಂಬ ಕ್ಲೋಸ್ ಸರ್ಕಲ್. ಅದು ಅವ್ರನ್ನ ಬಿಟ್ಟು ಸಂಪುಟ ರಚನೆ ಆಗೋದಿಲ್ಲ ಅಂತ ಅನ್ಸುತ್ತೆ. ಈಗ ಮೊದಲ ಬಾರಿಗೆ ಆಗದೆ ಇರ್ಬೋದು. ಈಗ 8-9 ಜನರನ್ನ ಆಯ್ಕೆ ಮಾಡ್ಕೋತಾರೆ ಮೊದಲಿಗೆ. 8-9 ಜನ ಶಾಸಕರು ಪ್ರಮಾಣ ವಚನ ಸ್ವೀಕಾರ ಸಂದರ್ಭದಲ್ಲಿ ಯಾರ್ಯಾರು ಖಾದರ್ ಅಂತವ್ರು ಇರ್ತಾರೆ, ಪರಮೇಶ್ವರ್ ಅಂತವ್ರು ಇರ್ತಾರೆ, ಸತೀಶ್ ಜಾರಕಿಹೊಳಿ ಅಂತವ್ರು ಇರ್ತಾರೆ, ಒಂದಷ್ಟು ಪ್ರಭಾವಿಗಳನ್ನ ಇಲ್ಲಿ ಏನಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಕೊಟ್ಟರೆ ಈ ಸಂದರ್ಭದಲ್ಲಿ ನಾವು ಈ ರೂಪಾ ಶಶಿಧರ್ ಅಂತವ್ರನ್ನ ನೋಡುವಂಥ ಸಾಧ್ಯತೆ ಇದೆ. ಯಾಕಂದರೆ ಅಲ್ಲೊಂದು ಅವಕಾಶ ಇದೆ. ಈ ನಮ್ಮ ಆಹಾರ ಸಚಿವರನ್ನ ಮುನಿಯಪ್ಪ ಅವ್ರನ್ನೇನಾದ್ರು ಎತ್ತು ಬಿಟ್ರೆ ಅಂತಹ ಸಂದರ್ಭಕ್ಕೆ ಇವ್ರನ್ನ ತಗೊಂಬಂದು ಪ್ರತಿಷ್ಠಾಪನೆ ಮಾಡಿದ್ರೆ ಮನೆಗೆ ಶಾಂತಿ ಸಿಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ಸು ಆ ಲೆಕ್ಕಾಚಾರದಲ್ಲಿ ಯೋಚನೆ ಮಾಡ್ತಾ ಇರ್ಬೋದು. ಅಶೋಕ್ ಪಟ್ಟಣ್ಣು, ಬೇಳೂರು ಗೋಪಾಲಕೃಷ್ಣ ಇವರು ಎಲ್ಲ ಟೆವೆಲ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ಯಾರ್ಯಾರಿಗೆ ಅವಕಾಶ ಸಿಗುತ್ತೆ ಅನ್ನುವಂಥದ್ದು 2-3 ದಿನಗಳೊಳಗಡೆ ಒಂದಷ್ಟು ಸ್ಪಷ್ಟತೆ ಸಿಗ್ತಾ ಹೋಗುತ್ತೆ. ಈಗ ಮೇಲ್ನೋಟಕ್ಕೆ ಊಹಾಪೋಹದ ನಡುವೆ ಈ ಮಾತುಕತೆಗಳನ್ನು ನಡೆಸಬಹುದು ಅಷ್ಟೇ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.